Good morning everyone. Welcome to science class. In previous class we discussed about natural calamities and about earthquakes, how to measuring the earthquakes and effects of the effects of earthquakes and tidal waves. Another natural calamities that is floods. Floods, pravaha. So flooding is the most common of all natural disasters. So flood also is the most common of all natural calamities, natural disasters. ಸೊ ನ್ಯಾಚುರಲ್ ಡಿಸ್ಟಾರ್ಟ್ಸಲ್ಲಿ ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿ ಒಂದು ನ್ಯಾಚುರಲ್ ಡಿಸ್ಟಾರ್ಟ್ಸ್ ಆಗ್ತಾ ಇರುತ್ತೆ, ಅಂದರೆ ಸ್ವಾಭಾವಿಕ ಪ್ರಕೃತಿ ವಿಕೋಪ ಆಗ್ತಾ ಇರುತ್ತೆ ಅಂತಂದರೆ ಅದು ಫ್ಲಡ್ಡಿಂಗ್, ಪ್ರವಾಹ. Flooding may be caused due to a variety of reasons like heavy rainfall, breaking down of dams, or fast melting of snow. Floods that happen very quickly are called flash floods. So flood is the most common. It is most common of all natural disasters. ಸೊ ಎಲ್ಲ ಪ್ರಕೃತಿ ವಿಕೋಪಗಳಿಗೆ ಹೋಲಿಸ್ಕೊಂಡ್ರೆ ಫ್ಲಡ್ಸ್, ಪ್ರವಾಹ ಸರ್ವೇ ಸಾಮಾನ್ಯವಾಗಿ ಯಾವಾಗಂದರೆ ಯಾವಾಗ ಅದು ಆಗ್ತಾನೆ ಇರುತ್ತೆ. ಫ್ಲಡ್ಡಿಂಗ್ ಮೇ ಬಿ ಕಾಸ್ಡ್ ಡ್ಯೂ ಟು ವೆರೈಟಿ ಆಫ್ ರೀಸನ್ಸ್. ಹಾಗಾದರೆ ಫ್ಲಡ್ಡಿಂಗ್ ಆಗಲಿಕ್ಕೆ, ಪ್ರವಾಹ ಆಗಲಿಕ್ಕೆ ಸುಮಾರು ಕಾರಣಗಳಿವೆ. ವೆರೈಟಿ ಆಫ್ ರೀಸನ್ಸ್ ಲೈಕ್ ಹೆವಿ ರೈನ್ಫಾಲ್, ಜೋರಾದಂತಹ ಯಾವಾಗಲೂ ಮಳೆ ಬೀಳ್ತಾ ಇದ್ರೂ ಕೂಡ ಫ್ಲಡ್ಡಿಂಗ್ ಆಗುತ್ತೆ. ಆ್ಯಂಡ್ ಬ್ರೇಕಿಂಗ್ ಡೌನ್ ಆಫ್ ಡ್ಯಾಮ್ಸ್ ಆರ್ ಫಾಸ್ಟ್ ಮೆಲ್ಟಿಂಗ್ ಆಫ್ ಸ್ನೋ ಆ್ಯಂಡ್ ಬ್ರೇಕಿಂಗ್ ಡೌನ್ ಆಫ್ ಡ್ಯಾಮ್ಸ್. ಸೊ ಡ್ಯಾಮ್ಸ್ನ ಕಟ್ಟೆಗಳು ಒಡೆದಾಗಲೂ ಕೂಡ ಅದರಿಂದ ಫ್ಲೋ ಆಗುವಂತಹ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾಗ ಫ್ಲಡ್ಡಿಂಗ್ ಆಗುತ್ತೆ. ಆ್ಯಂಡ್ ಮೆಲ್ಟಿಂಗ್ಸ್ ಆಫ್ ಸ್ನೋ, ಹಾಗೆ ಮಂಜುಗಡ್ಡೆಗಳ ಕರಗುವಿಕೆಯಿಂದ ಹೆಚ್ಚಾಗಿ ಏನಾಗುತ್ತೆ, ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿ ಫ್ಲಡ್ಡಿಂಗ್ ಆಗುತ್ತೆ. ಸೊ ಫ್ಲಡ್ಸ್ ದಟ್ ಹ್ಯಾಪನ್ ವೆರಿ ಕ್ವಿಕ್ಲಿ. ಸೊ ಫ್ಲಡ್ ಬೇಗ ಹ್ಯಾಪನ್ ಆಗುತ್ತೆ, ಬೇಗನೆ ಆಗುತ್ತೆ. ಸೊ ವೆರಿ ಕ್ವಿಕ್ಲಿ ಆರ್ ಕಾಲ್ಡ್ ಫ್ಲ್ಯಾಶ್ ಫ್ಲಡ್ಸ್. ಇದನ್ನು ಫ್ಲ್ಯಾಶ್ ಫ್ಲಡ್ಸ್ ಅಂತ, ಇದಕ್ಕಿದ್ದಾಗಲೇ ಫ್ಲಡ್ ಆಯಿತು ಅಂತಂದರೆ ಅದನ್ನು ಫ್ಲ್ಯಾಶ್ ಫ್ಲಡ್ ಅಂತ ಕರಿತೇವೆ. ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಫ್ಲಡ್ಸ್ ಆರ್ ಮೋಸ್ಟ್ಲಿ ಕಾಸ್ಡ್ ಡ್ಯೂ ಟು ಹೆವಿ ರೈನ್ಫಾಲ್. ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಹೆಚ್ಚಾಗಿ ಯಾವುದರಿಂದ ಪ್ರವಾಹ ಉಂಟಾಗುತ್ತೆ ಅಂದರೆ ಯಾವಾಗ ಮಳೆ ಹೆಚ್ಚಾಗಿ ಬೀಳುತ್ತೋ ಆಗ ಫ್ಲಡ್ ಆಗುತ್ತೆ. ಇನ್ ಇಂಡಿಯಾ ಫ್ಲಡ್ಸ್ ಆರ್ ಮೋಸ್ಟ್ಲಿ ಕಾಸ್ಡ್ ಡ್ಯೂ ಟು ಹೆವಿ ರೈನ್ಫಾಲ್. ಹೆವಿ ರೈನ್ಫಾಲ್ ಆದಾಗ, ಹೆಚ್ಚು ಮಳೆ ಬಿದ್ದಾಗ ನಮ್ಮ ಭಾರತ ದೇಶದಲ್ಲಿ ಫ್ಲಡ್ ಆಗುತ್ತೆ. ಫ್ಲಡ್ಸ್ ಆರ್ ಮೋಸ್ಟ್ಲಿ ಕಾಸ್ಡ್ ಡ್ಯೂ ಟು ದ ಹೆವಿ ರೈನ್ಫಾಲ್. ವೆನ್ ದ ಹೆವಿ ರೈನ್ಫಾಲ್ ಫಾಲಿಂಗ್ ಇನ್ ಇಂಡಿಯಾ, ಸೊ ಫ್ಲಡ್ಸ್ ಆರ್ ಮೋಸ್ಟ್ಲಿ ಕಾಸ್ಡ್. So this leads to excess water in the river. This leads to excess water in the river when the water level rises above the bank. ಯಾವಾಗ ನೀರಿನ ಪ್ರಮಾಣ ನದಿಗಳಲ್ಲಿ ಹೆಚ್ಚಾಗುತ್ತೋ, when the water level rises above the banks, it flow into nearby the land causing of a flood. ಹಾಗೆಯೇ ನದಿಗಳ ತೀರದಲ್ಲಿರುವಂತಹ ಪ್ರದೇಶಗಳಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಾದಾಗ, ಅದು ಹೆಚ್ಚಾಗಿ ಅದು ಫ್ಲೋ ಆದಾಗ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವಿಲೇಜಸ್ಸು, ಟೌನ್ಸ್ ಎಲ್ಲ ಏನಾಗುತ್ತೆ, ಈ ಫ್ಲಡ್ಗೆ ಬಲಿಯಾಗ್ತವೆ. ವೆನ್ ದ ವಾಟರ್ ಲೆವೆಲ್ ರೈಸಸ್ ಅಬೌವ್ ದ ಬ್ಯಾಂಕ್. ಸೊ ನದಿ ತೀರದಲ್ಲಿರುವಂತಹ ವಾಟರ್ ಲೆವೆಲು ಯಾವಾಗ ಹೆಚ್ಚಾಗುತ್ತೋ, ಇಟ್ ಫ್ಲೋಸ್ ಇಂಟು ನಿಯರ್ ಬೈ ಲ್ಯಾಂಡ್ ಕಾಸಿಂಗ್ ಎ ಫ್ಲಡ್ಡು ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಜನರ ಆಸ್ತಿಪಾಸ್ತಿಗಳ ನಷ್ಟಕ್ಕೆ ಕಾರಣವಾಗಿರುತ್ತೆ. ಫ್ಲಡ್ಸ್ ಕಾಸಸ್ ಸರ್ವ್ ಡ್ಯಾಮೇಜ್ ಟು ಲೈಫ್, ಪ್ರಾಪರ್ಟಿ ಆ್ಯಂಡ್ ಕ್ರಾಪ್ಸ್. ಸೊ ಫ್ಲಡ್ಸ್, ಪ್ರವಾಹ ಉಂಟಾಗೋದ್ರಿಂದ ಸರ್ವ್ ಡ್ಯಾಮೇಜ್ ಟು ಲೈಫ್, ಮನುಷ್ಯನ ಜೀವನವನ್ನು ಡ್ಯಾಮೇಜ್ ಮಾಡುತ್ತೆ. ಪ್ರಾಪರ್ಟಿ, ಆಸ್ತಿಗಳನ್ನು, ಆ್ಯಂಡ್ ಕ್ರಾಪ್ಸ್, ಬೆಳೆಗಳನ್ನು ನಾಶ ಮಾಡುತ್ತೆ. ಎಲೆಕ್ಟ್ರಿಕ್, ವಿದ್ಯುತ್ತು ಆ್ಯಂಡ್ ವಾಟರ್ ಸಪ್ಲೈಯನ್ನು ಕೂಡ ನಾಶ ಮಾಡುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಆಲ್ಸೋ ಡ್ಯಾಮೇಜಸ್ ಆ್ಯಂಡ್ ಫುಡ್ ಸಪ್ಲೈ ಗೆಟ್ ಸರ್ವ್ಲಿ ಎಫೆಕ್ಟೆಡ್ ಡ್ಯೂರಿಂಗ್ ದ ಫ್ಲಡ್ಸ್. ಇಷ್ಟೆಲ್ಲ ಅನಾಹುತಗಳು ಫ್ಲಡ್ಸಿಂದನೇ ಆಗುತ್ತೆ. ಸೊ ಎಫೆಕ್ಟ್ಸ್ ಆಫ್ ಎ ಸುನಾಮಿ. ಸುನಾಮಿಯಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಸುನಾಮಿ ಕ್ಯಾನ್ ಡೆಸ್ಟ್ರಾಯ್ ಟ್ರೀಸನ್ನು ನಾಶ ಮಾಡುತ್ತೆ, ಬಿಲ್ಡಿಂಗ್ಸು ಆ್ಯಂಡ್ ಈವನ್ ಹೋಲ್ ಬೀಚಸ್, coastal villages or towns. So tsunami can destroy
these types of these are so like trees, buildings, and even whole beaches, coastal villages or towns. Tsunamis causes a lot of damage to life and property. ಸೊ ಸುನಾಮಿಯಿಂದನೂ ಕೂಡ ಜನರ ಜೀವನ ಮತ್ತು ಅವರ ಆಸ್ತಿಗೂ ಕೂಡ ನಷ್ಟ ಉಂಟಾಗುತ್ತೆ. ಸುನಾಮಿ ದಟ್ ಹಿಟ್ ದ ಕಾಸ್ಟ್ ಆಫ್ ಇಂಡಿಯಾ ಆನ್ 26 December 2004 ಕಿಲ್ಡ್ ನಿಯರ್ ಬೈ 3 lakh ಪೀಪಲ್. ಸೊ ಯಾವಾಗ ಇಂಡಿಯಾದಲ್ಲಿ ಡಿಸೆಂಬರ್ 26, 2004 ಒಂದು ಸರಿ ಸುನಾಮಿ ಆಗಿ ಆ ಸುನಾಮಿಯಿಂದಾಗಿ ಬಹುತೇಕ ಜನರು ಅಂದರೆ 3 ಲಕ್ಷ ಜನರು ಅವರೇನಾದ್ರು ಈ ಸುನಾಮಿಯಿಂದಾಗಿ ಪ್ರಾಣವನ್ನು ಕಳ್ಕೊಂಡ್ರು. ಥೌಸಂಡ್ಸ್ ಆಫ್ ಪೀಪಲ್ ಬಿಕೇಮ್ ಹೋಮ್ಲೆಸ್. ಸಾವಿರಾರು ಜನರು ಮನೆ ಇಲ್ಲದೇ ಹೋಮ್ಲೆಸ್ ಪೀಪಲ್ ಆಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂತು. ಇಟ್ ಆಲ್ಸೋ ಡಿವೆಸ್ಟೆಡ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್. ಹಾಗೆಯೇ ಅಂಡಮಾನ್ ನಿಕೋಬಾರ್ನ ಐಸ್ಲ್ಯಾಂಡ್ಸನ್ನು ಕೂಡ ನಾಶ ಮಾಡುವಷ್ಟರ ಮಟ್ಟಿಗೆ ಒಂದು ದೊಡ್ಡದಾದ ಸುನಾಮಿ ಡಿಸೆಂಬರ್ 26, 2004 ಆಯಿತು. Tsunami can destroy trees, buildings, and even whole beaches and coastal villages or towns. Tsunamis causes a lot of damages to life and property. The tsunami that hit the coast of India on 26 December 2004 killed nearly 3 lakh people. Thousands of people became homeless. It also devastated the Andaman Nicobar Islands and volcanoes. So this is also one of the natural calamities, volcanoes. Volcanoes means Jwalamukhi. The mantle of the earth contains molten rocks known as magma. So since the pressure inside the earth is very high, the molten magma and gases are sometimes forced to escape through cracks or opening on the earth's crust. Such cracks or openings ಫ್ರಮ್ ವಾಲ್ಕೆನೋ. ಸೊ ಭೂಮಿಯ ತಳಭಾಗದಲ್ಲಿ ಉಂಟಾಗುವಂತಹ ಒಂದು ದೊಡ್ಡದಾದಂತಹ ಒತ್ತಡದಿಂದ, ಪ್ರೆಸರ್ಸಿಂದ ಏನಾಗುತ್ತೆ, ಮೋಲ್ಟನ್ ಮಾಗ್ಮಾ ಆ್ಯಂಡ್ ಗ್ಯಾಸಸ್ ಆರ್ ಸಮ್ಟೈಮ್ಸ್ ಫೋರ್ಸ್ಡ್ ಎಸ್ಕೇಪ್ ಥ್ರೋ ಕ್ರ್ಯಾಕ್ಸ್. ಭೂಮಿಯ ಕ್ರ್ಯಾಕ್ಸಿಂದ ಏನಾಗುತ್ತೆ, ಅದು ಓಪನ್ ಆಗಿ ಅಥವಾ ಓಪನ್ ಆಗಿರುವಂತಹ ಅರ್ತಿಂದ ಅದು ಮಾಗ್ಮಾ ಮತ್ತು ಮಾಗ್ಮಾ ಹೊರಗಡೆ ಬರುತ್ತೆ. ಅಂದರೆ ಬೆಂಕಿಯ ಜ್ವಾಲೆ ಹೊರಗಡೆ ಬರುತ್ತೆ. ಅದನ್ನೇ ನಾವು ವಾಲ್ಕೆನೋ ಅಂತ ಕರಿತೇವೆ. ಸೊ ದ ಮೆಂಟಲ್ ಆಫ್ ದ ಅರ್ತ್ ಕಂಟೈನ್ಸ್ ಮೋಲ್ಟನ್ ರಾಕ್ಸ್. ನಾವು ಮೆಂಟಲ್ ಆಫ್ ದ ಅರ್ತ್ ಕಂಟೈನ್ಸ್ ಮೋಲ್ಟನ್ ರಾಕ್ಸ್ ನೌನ್ ಹ್ಯಾಸ್ ಮಾಗ್ಮಾ. ಮಾಗ್ಮಾ ಅನ್ನುವಂತಹ ಒಂದು ರಾಕ್ಸನ್ನು ಭೂಮಿಯ ಮೆಂಟಲ್ ಆಫ್ ದ ಅರ್ಥಲ್ಲಿ ನಾವು ಕಾಣ್ತೇವೆ. ಸೊ ಸಿನ್ಸ್ ದ ಪ್ರೆಸರ್ಸ್ ಇನ್ಸೈಡ್ ದ ಅರ್ತ್, ಸೊ ಭೂಮಿಯ ತಳಭಾಗದಲ್ಲಿ ಉಂಟಾಗುವಂತಹ ಒಂದು ಏನು ಪ್ರೆಸರ್ ಇದೆಯೋ ಅದು ತುಂಬ ಹೆಚ್ಚಾದಾಗ ದ ಮೋಲ್ಟನ್ ಮಾಗ್ಮಾ ಆ್ಯಂಡ್ ಗ್ಯಾಸಸ್ ಆರ್ ಸಮ್ಟೈಮ್ಸ್ ಫೋರ್ಸ್ಡ್. ಮೋಲ್ಟನ್ ಮಾಗ್ಮಾ ಏನಾಗುತ್ತೆ, ಅದು ಫೋರ್ಸ್ಗೆ ಅಥವಾ ಅದರ ಗ್ಯಾಸಸ್ ಏನಾಗುತ್ತೆ, ಸಮ್ಟೈಮ್ಸ್ ಫೋರ್ಸ್ ಎಸ್ಕೇಪ್ ಥ್ರೋ ಕ್ರ್ಯಾಕ್ಸ್ ಆ್ಯಂಡ್ ಓಪನಿಂಗ್ ಆನ್ ದ ಅರ್ತ್ಸ್ ಕ್ರಸ್ಟ್. ಅದು ಭೂಮಿಯ ಯಾವ ಭೂಮಿ ಭಾಗ ಆಗಿ ಅದರಿಂದ ಹೊರಗಡೆ ಬರುತ್ತೆ. ಸಚ್ ಕ್ರ್ಯಾಕ್ಸ್ ಆರ್ ಓಪನಿಂಗ್ ಫ್ರಮ್ ವಾಲ್ಕೆನೋಸ್. ಹೀಗೆ ಅವುಗಳೆಲ್ಲ ಮಾಗ್ಮಾ ಏನಾಗುತ್ತೆ, ಆ ಕ್ರ್ಯಾಕ್ಸಿಂದ ಅಥವಾ ಓಪನ್ ಆಗಿರುವ ಪ್ಲೇಸಿಂದ ಹೊರಗಡೆ ಬರುತ್ತೆ. ಅದನ್ನು ನಾವು ವಾಲ್ಕೆನೋಸ್ ಅಂತ ಕರಿತೇವೆ, ಜ್ವಾಲಾಮುಖಿ ಅಂತ ಕರಿತೇವೆ. Volcanoes are usually in the form of conical mountains. So usually these types of volcanoes are usually in the form of conical mountains. Conical mountains ಅಲ್ಲಿ ಈ ರೀತಿಯಾದಂತಹ ವಾಲ್ಕೆನೋಸ್ ಆಗೋದನ್ನು ಕಾಣಬಹುದು. ದ ಮೋಲ್ಟನ್ ಮಾಗ್ಮಾ ಆ್ಯಂಡ್ ಗ್ಯಾಸಸ್ ಎಸ್ಕೇಪ್ ಥ್ರೋ ಎ ವೆರಟಿಕಲ್ ಟ್ಯೂನಲ್ ಕಾಲ್ಡ್ ವೆಂಟ್. ಸೊ ಈ ರೀತಿಯಾಗಿ ಕೋನಿಕಲ್ ಮೌಂಟೇನ್ಸಿಂದ ಮಾಗ್ಮಾ ಮತ್ತು ಮೋಲ್ಟನ್ ಮಾಗ್ಮಾ ಅಥವಾ ಗ್ಯಾಸಸ್ಸು ಹೊರಗಡೆ ಬರೋದನ್ನು ನಾವು ವೆಂಟ್ ಅಂತ ಕರಿತೇವೆ. ಸೊ ಒನ್ಸ್ ದ ಮಾಗ್ಮಾ ರೀಚಸ್ ದ ಅರ್ತ್ ಸರ್ಫೇಸ್, ಯಾವಾಗ ಒಂದ್ಸರಿ ಮಾಗ್ಮಾ ಅರ್ತ್ ಸರ್ಫೇಸ್ಗೆ, ಭೂಮಿಯ ಹೊರಮುಖಕ್ಕೆ, ಭೂಮಿಯಿಂದ ಹೊರಗಡೆ ಬರುತ್ತೋ, ಸೊ ಇಟ್ ಈಸ್ ಕಾಲ್ಡ್ ಲಾವಾ. ಸೊ ಒನ್ಸ್ ದ ಮಾಗ್ಮಾ ರೀಚಸ್ ದ ಅರ್ತ್ ಸರ್ಫೇಸ್, ಯಾವಾಗ ಮಾಗ್ಮಾ ಒಂದ್ಸಾರಿ ಭೂಮಿಯ ಒಳಗಡೆಯಿಂದ ಭೂಮಿಯ ಹೊರಮುಖಕ್ಕೆ ಬರುತ್ತೋ, ಇಟ್ ಈಸ್ ಕಾಲ್ಡ್ ಲಾವಾ. ಅದನ್ನು ಲಾವಾ ಅಂತ ಕರಿತೇವೆ. ದ ಬ್ರಸ್ಟಿಂಗ್ ಆಫ್ ದ ಮಾಗ್ಮಾ ಫ್ರಮ್ ದ ವೆಂಟ್ ಈಸ್ ಕಾಲ್ಡ್ ಎರಪ್ಷನ್. ಯಾವಾಗ ಮಾಗ್ಮಾ ಭೂಮಿಯಿಂದ ಹೊರಗಡೆ
ಅದು ಬ್ರಸ್ಟ್ ಆಗುತ್ತೋ, ಬ್ರಸ್ಟಿಂಗ್ ಆಫ್ ದ ಮಾಗ್ಮಾ ಫ್ರಮ್ ದ ವೆಂಟ್ ಅಂದರೆ ಇನ್ಸೈಡ್ ದ ಅರ್ತಿಂದ. ಸೊ ಮಾಗ್ಮಾ ಬ್ರಸ್ಟಿಂಗ್ ಆಫ್ ದ ಮಾಗ್ಮಾ ಫ್ರಮ್ ದ ವೆಂಟ್, ಇಟ್ ಈಸ್ ಕಾಲ್ಡ್ ಎರಪ್ಷನ್. ಇದನ್ನು ಎರಪ್ಷನ್ ಅಂತ ಕರೀತೇವೆ. ಆ್ಯಸ್ ದ ಲಾವಾ ಫ್ಲೋಸ್, ಈಗ ಲಾವಾ ಅಂತಹ ಸಂದರ್ಭದಲ್ಲಿ ಲಾವಾ ಫ್ಲೋ ಆಗುತ್ತೆ. ಇಟ್ಸ್ ಕೂಲ್ ಡೌನ್ ಆ್ಯಂಡ್ ಹಾರ್ಡನ್ ಟು ಫಾರ್ಮ್ ಸಾಲಿಡ್ ರಾಕ್ಸ್. ಸೊ ವೆನ್ ದ ಲಾವಾ ಕೂಲ್ಸ್ ಡೌನ್ ಆ್ಯಂಡ್ ಹಾರ್ಡನ್ ಟು ಫಾರ್ಮ್ ಸಾಲಿಡ್ ರಾಕ್ಸ್, ಯಾವಾಗ ಈ ಮಾಗ್ಮಾ ಅಥವಾ ಲಾವಾ ಕೂಲ್ ಆಗುತ್ತೋ ಆಗ ಅದೇನಾಗುತ್ತೆ, ಹಾರ್ಡ್ ಆ್ಯಂಡ್ ರಾಕ್, ಒಂದು ಗಟ್ಟಿಯಾದಂತಹ ರಾಕ್ ಬಂಡೆಗಲ್ಲುಗಳಾಗಿ ಅಥವಾ ಕಲ್ಲುಗಳಾಗಿ ಅದು ಮಾರ್ಪಾಡಾಗುತ್ತೆ. ವೆನ್ ಇಟ್ ಹಾರ್ಡನ್ around a vent in the shape of the hollow bowl, it is forms a crater. Depending upon the nature, their eruption, volcanoes can be either extinct, dormant, and or active. So we can see many types of volcanoes. Depending on the nature of their eruption, volcanoes can be either extinct and dormant and active volcanoes. Active volcanoes and dormant volcanoes and extinct volcanoes. So effects of volcanoes. What are the effects of volcanoes? ಸೊ ಡ್ರೊಮೆಂಟ್ ವಾಲ್ಕೆನೋಸ್ ಹೇಗಾಗುತ್ತೆ ಅನ್ನೋದನ್ನು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಆ್ಯಕ್ಟಿವ್ ವಾಲ್ಕೆನೋ ಹೇಗಾಗುತ್ತೆ ನೋಡಿ, ಮತ್ತು ಎಕ್ಸ್ಟಿಂಕ್ಟ್ ವಾಲ್ಕೆನೋ ಹೇಗಾಗುತ್ತೆ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅದನ್ನು ಸಹ ನೋಡಿ. ಮತ್ತು ಎಫೆಕ್ಟ್ ಆಫ್ ವಾಲ್ಕನಿಕ್ ಎರಪ್ಷನ್. ಎಫೆಕ್ಟ್ ಆಫ್ ವಾಲ್ಕನಿಕ್ ಎರಪ್ಷನ್. What are the effects of volcanic eruption? Eruption of volcanoes can cause great damage to human lives, animals and fields that come in its way. ಯಾವಾಗ ಈ ವಾಲ್ಕನೋಸ್ ಎರಪ್ಷನ್ ಆಗುತ್ತೋ ಕ್ಯಾನ್ ಕಾಸಸ್ ಗ್ರೇಟ್ ಡ್ಯಾಮೇಜ್ ಟು ಹ್ಯೂಮನ್ ಲೈಫ್ಸ್. ಇದು ಮನುಷ್ಯನ ಜೀವಿತಕ್ಕೆ ಬಹು ನಷ್ಟವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ಆ್ಯನಿಮಲ್ಸು ಆ್ಯಂಡ್ ಫೀಲ್ಡ್ ದಟ್ ಕಮ್ ಇನ್ ಇಟ್ಸ್ ವೇ ಡ್ಯೂ ಟು ದ ಪಾಯ್ಸನಸ್ ಗ್ಯಾಸ್. ಸೊ ಯಾವಾಗ ವಾಲ್ಕೆನೋ ಆಗುತ್ತೋ ಅದರಿಂದ ಬರುವಂತಹ ವಿಷಕಾರಿ ಗಾಳಿ ಕೂಡ ದಟ್ ಎರಪ್ಟ್ಸ್ ಫ್ರಮ್ ದ ವಾಲ್ಕೆನೋ, ಆಲ್ ಲಿವಿಂಗ್ ಥಿಂಗ್ಸ್ ಇನ್ ದಟ್ ಏರಿಯಾ ಡೈ. ಸೊ ಆ ವಾಲ್ಕೆನೋ ಆದಂತಹ ಸುತ್ತಮುತ್ತ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಲಿವಿಂಗ್ ಥಿಂಗ್ಸ್ಗಳಿಗೆಲ್ಲವೂ ಕೂಡ ಈ ಪಾಯ್ಸನಸ್ ಗ್ಯಾಸಿಂದ ತುಂಬ ಅಪಾಯಕಾರಿ ಉಂಟಾಗುತ್ತೆ. ದಟ್ಸ್ ವೈ ದಟ್ ಇನ್ ದಟ್ ಏರಿಯಾ ಆಲ್ ಲಿವಿಂಗ್ ಥಿಂಗ್ಸ್ ಇನ್ ದಟ್ ಏರಿಯಾ ಡೈ. ಸೊ ಯಾವುದೆಲ್ಲ ಲಿವಿಂಗ್ ಥಿಂಗ್ಸ್ ಇರುತ್ತೋ ಆ ಲಿವಿಂಗ್ ಥಿಂಗ್ಸು ವಾಲ್ಕೆನೋ ಆದಾಗ ಬರುವಂತಹ ಗ್ಯಾಸಸನ್ನು ಕುಡಿದಾಗ ಅವೆಲ್ಲವೂ ಕೂಡ ಸಾಯುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಆ್ಯಸ್ ದೇ ಇನ್ಹೇಲ್ ದ ಗ್ಯಾಸ್. ಡ್ರಾಫ್ಟ್ ಮೀನ್ಸ್ ಬರಗಾಲ. wherever there is a shortage of rain over a long period of time, ಎಂತಹ ಪ್ರದೇಶದಲ್ಲಿ ಶಾರ್ಟೇಜ್ ಆಫ್ ರೈನ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಒಂದು ದಿನಗಳ ಕಾಲ ಅಂದರೆ ಸುಮಾರು ದಿನಗಳ ಕಾಲ ರೈನ್ ಆಗದೇನೆ ಅಂದರೆ ಮಳೆ ಬೀಳದೇನೆ ಆ ಪ್ರದೇಶ ಒಣಗಿರುವಂತಹ ಪ್ರದೇಶ ಆಗಿರುತ್ತೋ ಅದನ್ನು ದೇರ್ ಇಸ್ ಎ ಡ್ರಾಫ್ಟ್, ಅದನ್ನು ಬರಗಾಲ ಅಂತ ಕರಿತೇವೆ. ಡ್ರಾಫ್ಟ್ ಎಫೆಕ್ಟ್ಸ್ ಪ್ಲ್ಯಾಂಟ್ಸ್. ಈ ಡ್ರಾಫ್ಟ್ ಆದಾಗ ಬರಗಾಲ ಆದಾಗ ಮಳೆನೇ ಇಲ್ಲ, ನೀರೇ ಇಲ್ಲ ಅಂತಂದಾಗ ಪ್ಲ್ಯಾಂಟ್ಸ್ ಬೆಳಕ್ಕಾಗಲ್ಲ. ಪ್ಲ್ಯಾಂಟ್ಸ್ ಇಲ್ಲ ಅಂತಂದರೆ ಅವುಗಳ ಆಹಾರ ತಯಾರಿಕೆ ಇಲ್ಲ, ಹಾಗಾಗಿ ಆ್ಯನಿಮಲ್ಸು ಕೂಡ ಆಹಾರ ಇರದೆ ನಾಶ ಆಗ್ತಾರೆ. ಈವನ್ ಪೀಪಲ್ ಆಲ್ಸೋ. ಆ್ಯಂಡ್ ಇಟ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್ ಫಾರ್ ಫಾರ್ಮರ್ಸ್. ಈ ಬರಗಾಲ ಆಯಿತು ಅಂತಂದರೆ ಅದರಲ್ಲೂ ರೈತರಿಗೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗಿರುತ್ತೆ. ಡ್ರಾಫ್ಟ್ ರಿಸಲ್ಟ್ ಫ್ರಮ್ ಚೇಂಜಸ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್. ಯಾವಾಗ ಡ್ರಾಫ್ಟ್ ಆಗುತ್ತೋ ಆಗ ಸೀರಿಯಸ್ ಆಗಿ ಫಾರ್ಮರ್ಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಚೇಂಜಸ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್, ಭೂಮಿಯ ಒಂದು ಅಟ್ಮಾಸ್ಫಿಯರೇ ಡ್ರಾಫ್ಟಿಂದ ಚೇಂಜ್ ಆಗುತ್ತೆ. ಸಮ್ ಡ್ರಾಫ್ಟ್ಸ್ ಆರ್ ಕಾಸ್ಡ್ ಬೈ ಶಿಫ್ಟ್ಸ್ ಇನ್ ದ ರೈನ್ ಬಿಯರಿಂಗ್ ವಿಂಡ್ಸ್. ಸೊ ಸಮ್ ಡ್ರಾಫ್ಟ್ಸ್ ಆರ್ ಕಾಸ್ಡ್ ಬೈ ಶಿಫ್ಟ್ ಇನ್ ದ ರೈನ್ ಬಿಯರಿಂಗ್ ವಿಂಡ್ಸ್. ಸೊ ಯಾವಾಗ ಮಳೆನೇ ಬೀಳದೇ ಇದ್ದಾಗ ಸೊ ಅಲ್ಲಿ ಗಾಳಿ ಉಂಟಾಗುತ್ತೆ. ಬರೀ ಗಾಳಿ ಬೀಸೋದ್ರಿಂದ ಅದರ್ಸ್ ಆರ್ ಕಾಸ್ಡ್ ಬೈ ಚೇಂಜಿಂಗ್ ಓಷನ್ ಕರೆಂಟ್ಸ್ ವಿಚ್ ಎಫೆಕ್ಟ್ ಟೆಂಪ್ರೇಚರ್ ಆ್ಯಂಡ್ ಮಾಯ್ಶ್ಚರ್ ಆಫ್ ದ ಏರ್. ಏರಲ್ಲೂ ಕೂಡ ಟೆಂಪ್ರೇಚರು ಮಾಯ್ಶ್ಚರು ಚೇಂಜ್ ಆಗೋದನ್ನು ನಾವು ಕಾಣಬಹುದು. ದಿಸ್ ಈಸ್ ಅಬೌಟ್ ದ ಡ್ರಾಫ್ಟ್. I hope you understood the chapter, effect of tsunami and volcanoes and floods and
types of volcanoes and effects of volcanic eruption and draft. Thank you children. You also read at your home 3 or 2 times. Thank you.